ಮನೇಲೇ ತುಂಬ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಗುಲ್ಕನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಹೊರಗಡೆ ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೆ ಅದಕ್ಕಿಂತ ಇನ್ನೂ ರುಚಿಯಾಗಿ ಬರುತ್ತೆ. ಮೊದಲಿಗೆ 200 ಗ್ರಾಮ್ ಆಗೋಷ್ಟು ಗುಲ್ಕನ್ ರೋಸನ್ನು ಈ ರೀತಿಯಾಗಿ ದಳ ಎಲ್ಲ ಬಿಡಿಸ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಆದಷ್ಟು ರೋಸ್ ಗುಲ್ಕನ್ನೇ ಬಳಸಿ, ಆಗ ರುಚಿ ಮತ್ತು ಬಣ್ಣ ಚೆನ್ನಾಗಿ ಬರುತ್ತೆ. ಮಿಕ್ಸರ್ ಜಾರ್ಗೆ 150 ಗ್ರಾಮ್ ಆಗೋಷ್ಟು ಸಕ್ಕರೆ, 1 ಸ್ಪೂನ್ ಆಗೋಷ್ಟು ಸೋಂಪು ಕಾಳು, ಒಂದು 10 ಆಗೋಷ್ಟು ಏಲಕ್ಕಿನ ಹಾಕ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿ ಇದನ್ನ ರೋಸ್ಗೆ ಸೇರಿಸ್ಕೋಬೇಕು. ನಂತರ 2 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಎಲ್ಲ ಇದು. ಸಕ್ಕರೆನ ಹಾಗೆ ಸೇರಿಸ್ಕೊಂಡು ಕೈಯಲ್ಲಿ ಇದನ್ನು ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಬರಬೇಕು. ಅದರಲ್ಲಿರುವಂತಹ ರಸ ಎಲ್ಲ ಬಿಡುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1 ದಿನ ಬಿಸಿಲಲ್ಲಿ ಇಡಬೇಕು. ಆಗ ನಮಗೆ ರಸನೂ ಚೆನ್ನಾಗಿ ಬಿಡುತ್ತೆ, ಹಾಗೆ ಬಣ್ಣನೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ, ಸೇಮ್ ನಾವು ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೆ, ಟೆಕ್ಸ್ಚರ್ ಆಗಲಿ, ಕಲರ್ ಆಗಲಿ, ಫ್ಲೇವರ್ ಆಗಲಿ ಅದೇ ರೀತಿಯೇ ಇರುತ್ತೆ. ನೀವು ಸಹ ನಿಮ್ಮ ಮನೇಲಿ ಈ ರೀತಿಯಾಗಿ ಒಂದು ಸಲ ಗುಲ್ಕನ್ನ ಟ್ರೈ ಮಾಡಿ. ಹೇಗೆ ಬಂತು ಅಂತ ಮರಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ.